ಎಲ್ಲರಿಗೂ ನಮಸ್ಕಾರ. ನೀವು ಕೊಡಗು ಅಥವಾ ಈ ಮಡಿಕೇರಿಗೆ ಹೋಗಿದ್ರೆ ಈ ದೇವಸ್ಥಾನ ಖಂಡಿತ ನೋಡಿರ್ತೀರ. ಇದರ ಹೆಸರು ಓಂಕಾರೇಶ್ವರ ದೇವಸ್ಥಾನ. ಇದು ಪಕ್ಕಾ ಶಿವನ ದೇವಸ್ಥಾನ. ಆದರೂ ಇದು ಮಸೀದಿ ಸ್ಟೈಲ್ನಲ್ಲಿ ಯಾಕಿದೆ ಗೊತ್ತಾ? ಈ ದೇವಸ್ಥಾನದ ಹಿಂದೆ ಒಂದು ಬ್ರಹ್ಮಾಂಡದ ಸೀಕ್ರೆಟ್ ಕತೆ ಇದೆ. ರಾಜನೊಬ್ಬ ಒಬ್ಬ ಮನುಷ್ಯನನ್ನ ಸಾಯಿಸ್ತಾನೆ. ಆ ಸತ್ತ ಮನುಷ್ಯ ಮತ್ತೆ ಬ್ರಹ್ಮರಾಕ್ಷಸನಾಗಿ ಆ ರಾಜನಿಗೆ ಹಿಂಸೆ ಕೊಟ್ಟು ಕೊನೆಗೆ ಅದೇ ಬ್ರಹ್ಮರಾಕ್ಷಸನಿಗೋಸ್ಕರ ಈ ದೇವಸ್ಥಾನ ಕಟ್ಟಬೇಕಾಯಿತು. ಏನಿದು ಕತೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋ ಕೊನೆ ತನಕ ನೋಡಿ, ಇಲ್ಲ ಅಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೋತೀರಾ. ಈ ಕತೆ ನಡೆದಿದ್ದು ಸುಮಾರು 200 ವರ್ಷಗಳ ಹಿಂದೆ. ಆಗ ಕೊಡಗನ್ನ ಆಳ್ವಿಕೆ ಮಾಡ್ತಿದ್ದಂಥ ರಾಜ ಎರಡನೇ ಲಿಂಗರಾಜ. ಈ ರಾಜ ಒಳ್ಳೆ ಆಡಳಿತ ಮಾಡ್ತಿದ್ದ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇವನು ಸಿಕ್ಕಾಪಟ್ಟೆ ಕ್ರೂರ ರಾಜನಾಗಿದ್ದ. ಇವನು ಮಾತು ಕೇಳದವರನ್ನ, ಇವರ ಆಡಳಿತದ ಬಗ್ಗೆ ಪ್ರಶ್ನೆ ಮಾಡಿದವರನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅದೇ ರಾಜ್ಯದ ಒಬ್ಬ ಸುಬ್ಬರಸಯ್ಯ ಅನ್ನೋ ಒಳ್ಳೆ ಜ್ಞಾನವಂತ ಬ್ರಾಹ್ಮಣ ಇದ್ದ. ಇವನು ಈ ರಾಜನ ಕ್ರೌರ್ಯವನ್ನು ನೋಡಿ ಸಹಿಸೋಕಾಗದೆ ರಾಜನಿಗೆ ಸೀದಾ ಹೋಗಿ ಬುದ್ಧಿ ಹೇಳ್ತಿದ್ದ. ರಾಜನ ಕೆಟ್ಟ ಕೆಲಸಗಳ ಬಗ್ಗೆ ಜನಗಳ ಮುಂದೆ ಬಹಿರಂಗವಾಗಿ ಮಾತಾಡ್ತಿದ್ದ. ಇದು ರಾಜ ಲಿಂಗರಾಜನಿಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಿತ್ತು. ಅರೆ, ನಮ್ಮನ್ನೇ ಪ್ರಶ್ನೆ ಮಾಡ್ತಾನ ಅಂತ ಹೇಳಿ ಕೋಪದಲ್ಲಿ ಒಂದು ದಿನ ಸುಬ್ಬರಸಯ್ಯನನ್ನ ರಾಜ ಕೊಂದೇ ಬಿಡ್ತಾನೆ. ಕೊಲ್ಲೋಕ್ಕೂ ಮುಂಚೆ ಈ ಸುಬ್ಬರಸಯ್ಯ ರಾಜನಿಗೆ ನಿನ್ನ ವಂಶ ಸುಖವಾಗಿ ಇರಲ್ಲ ಅಂತ ಶಾಪಾನೂ ಕೊಟ್ಟ ಅಂತ ಹೇಳ್ತಾರೆ. ಈ ರಾಜ ಇನ್ನು ಅಡ್ಡಿಯಾದಂಥ ಸುಬ್ಬರಸಯ್ಯನನ್ನು ಕೊಂದು ಬಿಟ್ಟೆ, ಇನ್ನು ಆರಾಮಾಗಿರ್ಬೋದು ಅಂತ ಅಂದುಕೊಂಡ. ಆದರೆ ನಿಜವಾದ ತಿರುವು ಇಲ್ಲಿಂದನೇ ಶುರುವಾಗೋದು. ಅನ್ಯಾಯವಾಗಿ ಸತ್ತ ಆ ಸುಬ್ಬರಸಯ್ಯನ ಆತ್ಮ ಸುಮ್ಮನೆ ಇರಲಿಲ್ಲ. ಆತನ ಆತ್ಮವೇ ಭಯಂಕರವಾದ ಬ್ರಹ್ಮರಾಕ್ಷಸನಾಗಿ ರಾಜನನ್ನ ಕಾಡೋಕೆ ಶುರು ಮಾಡಿತು. ರಾಜ ಮಲಗಿದ್ರೆ ಭಯಾನಕ ಕನಸುಗಳು, ಎದ್ದು ಓಡಾಡಿದ್ರೆ ಆ ದೆವ್ವ ದೊಡ್ಡ ಹುಲಿಯ ರೂಪದಲ್ಲಿ ಬಂದು ಗರ್ಜಿಸೋದು, ಮತ್ತೆ ಮನುಷ್ಯನ ರೂಪದಲ್ಲಿ ಬಂದು ರಾಜನನ್ನ ಗೇಲಿ ಮಾಡೋದು. ಇದೇ ರಾಜನ ದಿನಚರಿಯಾಗಿತ್ತು. ಅಂದರೆ ದಿನಾ ರಾತ್ರಿ ಮಲಗಿದಾಗೆಲ್ಲ ಈತನಿಗೆ ಕೆಟ್ಟ ಕೆಟ್ಟ ಕನಸುಗಳು. ಒಂದು ವೇಳೆ ಇಲ್ಲ ನಿದ್ದೆ ಮಾಡೋದೇ ಬೇಡ ಅಂತ ಏನಾದರೂ ಎದ್ದು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮನುಷ್ಯನ ರೂಪದಲ್ಲಿ ಬರೋದು, ಅದೇ ಬ್ರಾಹ್ಮಣನ ರೂಪದಲ್ಲಿ ಬರೋದು, ಈತನಿಗೆ ಹೆದರಿಸೋದು, ಗೇಲಿ ಮಾಡೋದು, ಈ ರೀತಿ ನಡೀತಾನೇ ಇತ್ತು. ಈತ ನಿದ್ದೆ ಮಾಡಿ ತುಂಬ ದಿನಗಳೇ ಕಳೀತಾ ಬಂತು. ರಾಜ ಕೊನೆಗೂ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬಿಟ್ಟ. ಗತಿ ಇಲ್ಲದ ರಾಜ ಎಲ್ಲ ಪಂಡಿತರನ್ನು, ಪುರೋಹಿತರನ್ನ ಕರೆಸ್ತ. ಅವರು, ರಾಜ, ನೀವು ಮಾಡಿದ್ದು ಒಬ್ಬ ನಿಷ್ಠಾವಂತ ಬ್ರಾಹ್ಮಣನ ಹತ್ಯೆ. ಇದು ದೊಡ್ಡ ಪಾಪ. ಈ ಬ್ರಹ್ಮರಾಕ್ಷಸನಿಗೆ ಶಾಂತಿ ಸಿಗಬೇಕು ಅಂದರೆ ನೀವು ಒಂದು ಶಿವನ ದೇವಸ್ಥಾನ ಕಟ್ಟಿಸಬೇಕು. ಅಲ್ಲಿ ಆ ದೆವ್ವಕ್ಕೂ ಒಂದು ಸ್ಥಾನ ಕೊಡಬೇಕು. ಹಾಗೆ ಮಾಡಿದರೆ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ ಅಂತ ಪರಿಹಾರ ಹೇಳ್ತಾರೆ. ರಾಜ ಪಶ್ಚಾತ್ತಾಪದಿಂದ ತಕ್ಷಣ ಕಾಶಿಗೆ ಜನರನ್ನು ಕಳಿಸ್ತಾನೆ. ಅಲ್ಲಿಂದ ಒಂದು ಶಿವಲಿಂಗವನ್ನು ತಗೊಂಡು ಬರೋದಕ್ಕೆ. ಆ ಲಿಂಗಕ್ಕೆ ಓಂಕಾರೇಶ್ವರ ಅಂತ ಹೆಸರಿಡ್ತಾನೆ. ರಾಜ ತಾನೇ ನಿಂತು 1820ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಆದರೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇದು ರಾಜನ ಪಾಪಕ್ಕೆ ಪರಿಹಾರವಾಗಿ ಕಟ್ಟಿದ ದೇವಸ್ಥಾನ. ಆದ್ದರಿಂದ ಇದರ ವಿನ್ಯಾಸದಲ್ಲಿ ಒಂದು ಟ್ವಿಸ್ಟ್ ಇದೆ. ಮುಸ್ಲಿಮ್ಸರ ದರ್ಗಾದ ಶೈಲಿಯಲ್ಲಿ ದೊಡ್ಡ ಗುಮ್ಮಟ, 4 ಕಡೆ ಮಿನಾರ್ಗಳು. ಯಾಕೆ ಅಂದರೆ ದೆವ್ವಕ್ಕೆ ಶಾಂತಿ ಸಿಗಲಿ ಅಂತ ರಾಜ ಈ ರೀತಿ ವಿಚಿತ್ರವಾದ ವಿನ್ಯಾಸದಲ್ಲಿ ಕಟ್ಟಿಸಿದ ಅಂತ ಇತಿಹಾಸ ಹೇಳುತ್ತೆ. ಇವತ್ತಿಗೂ ಈ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಪಿಲ್ಲರ್ ಇದೆ. ಆ ಬ್ರಹ್ಮರಾಕ್ಷಸನಿಗೆ ಜಾಗ ಅಲ್ಲಿ ಬಿಟ್ಟಿದ್ದಾರೆ ಅಂತ ಪುರಾವೆಗಳಿದೆ. ಒಂದು ಕೋಪದ ಕ್ಷಣದಲ್ಲಿ ರಾಜ ತಾನು ಮಾಡಿದ ತಪ್ಪಿಗೆ ಎಷ್ಟೊಂದು ಬೆಲೆ ತೆರಬೇಕಾಯಿತು. ಆದರೆ ಆ ಭಯಾನಕ ಕತೆ ಇಂದು ಮಡಿಕೇರಿಯಲ್ಲಿ ಒಂದು ಸುಂದರ ದೇವಸ್ಥಾನವಾಗಿ ಉಳ್ಕೊಂಡಿದೆ. ಮುಂದಿನ ಬಾರಿ ನೀವೇನಾದರೂ ಮಡಿಕೇರಿಗೆ ಹೋದರೆ ಈ ದೇವಸ್ಥಾನಕ್ಕೊಂದ್ಸರಿ ಭೇಟಿ ಕೊಡಿ. ಈ ಕಥೆನ ಒಂದ್ಸಲ ಮೆಲುಕು ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.